ನಮಸ್ಕಾರ ಸ್ನೇಹಿತರೆ, ಪೃಥ್ವಿಲೋಕ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತು ಮಾಘ ಮಾಸ ಪುರಾಣದ 3ನೇ ಅಧ್ಯಾಯದ ಒಂದು ಕಥೆಯನ್ನು ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸುದೇವನ ಶಿಷ್ಯನ ವೃತ್ತಾಂತ ಅಂತಂದು ಈ ಕಥೆಯ ಹೆಸರು. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಪರಶಿವನು ಹೇಳಿದ ಕಥೆಯನ್ನು ಭಕ್ತಿ ಗೌರವಗಳಿಂದ ಕೇಳಿದ ಪಾರ್ವತಿಯು, ಪರಮೇಶ್ವರ, ನೀನು ಹೇಳಿದ್ದ ಎಲ್ಲವನ್ನೂ ಕೇಳಿದೆ. ಬ್ರಾಹ್ಮಣನ ಮಗಳಿಗೇನೋ ಮಾಘಗೌರಿ ಪೂಜೆ ಮಾಡಿ ತನ್ನ ಎಲ್ಲ ಸಂಚಿತ ಪಾಪಗಳಿಂದ ಮುಕ್ತಳಾಗಿ ಇಹಲೋಕದಲ್ಲಿ ಬಾಳಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಸೇರಿದಳು. ಸರಿ ಅಷ್ಟೇ. ಆದರೆ ಸುದೇವನ ಶಿಷ್ಯ ತನಗೆ ಇಚ್ಛೆ ಇಲ್ಲದಿದ್ದರೂ ಬ್ರಾಹ್ಮಣನ ಮಗಳ ಪ್ರೇರಣೆಯಿಂದ ಮಾಡಿದ ಪಾಪವು ಅವನಿಗೆ ಯಾವ ರೀತಿಯಲ್ಲಿ ಫಲ ಕೊಟ್ಟಿತು ಎಂಬುದನ್ನು ತಿಳಿಯಲು ಇಚ್ಛಿಸುತ್ತೇನೆ ಎಂದಳು. ಅದಕ್ಕೆ ಪರಮೇಶ್ವರನು, ಗೌರಿ, ನಿನ್ನ ಪ್ರಶ್ನೆಯು ಸಹಜವಾಗಿದೆ. ಕೆಲ ದಿನಗಳಲ್ಲೇ ಶಿಷ್ಯನು ತನ್ನ ಗುರುಗಳ ಬಳಿಗೆ ಬಂದು ತನ್ನ ಪಾಪ ಪರಿಹಾರಕ್ಕಾಗಿ ಮಾರ್ಗ ಸೂಚಿಸಬೇಕೆಂದು ಕೇಳಿಕೊಂಡನು. ಆಗ ಶಿಷ್ಯನು ಗುರುಗಳಿಗೆ ನಮಸ್ಕರಿಸಿ, ಗುರುದೇವ, ಈ ಹಿಂದೆ ಕಾಡಿನಲ್ಲಿ ಹೂವುಗಳನ್ನು ಕೀಳಲೆಂದು ಹೋಗಿದ್ದಾಗ ನನಗೆ ಅರಿವಿಲ್ಲದೆಯೇ ನಿಮ್ಮ ಮಗಳು ನನ್ನನ್ನು ಹಿಂಬಾಲಿಸಿದ್ದಳು. ಅದೇನೋ ದೊಡ್ಡ ತಪ್ಪಲ್ಲ. ಆದರೆ ನನ್ನನ್ನು ಬಲಾತ್ಕರಿಸಿ ಭೋಗಿಸಲು ಹೇಳಿದಳು. ನಾನು ಎಷ್ಟೆಷ್ಟೋ ಬೇಡವೆಂದು ತಡೆದೆ. ಆದರೆ ಅವಳು ತನ್ನೊಡನೆ ರಮಿಸದಿದ್ದರೆ ಪ್ರಾಣತ್ಯಾಗ ಮಾಡುವೆ ಎಂದು ಹೆದರಿಸಿದಳು. ನಾನು ಒಂದು ವೇಳೆ ಅವಳನ್ನು ರಮಿಸದಿದ್ದರೆ ಎಲ್ಲಿ ದೇಹವನ್ನು ತೊರೆಯುವಳೋ ಎಂದು ಭಯಪಟ್ಟೆ. ಅಲ್ಲದೆ ಅವಳೇನಾದರೂ ತೀರಿಕೊಂಡರೆ ನಿಮ್ಮ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಹೆದರಿ ಅವಳೊಡನೆ ರಮಿಸಿ ಪಾಪಕೃತ್ಯ ಮಾಡಿದೆ. ನಾನು ಈ ಪಾಪ ಪೀಡಿತನಾಗಿ ಇರಲಾರದೆ ತಮ್ಮಲ್ಲಿ ನಿವೇದಿಸಿಕೊಳ್ಳುತ್ತಿದ್ದೇನೆ. ಪ್ರಾಯಶ್ಚಿತ್ತವನ್ನು ಹೇಳಿ ಎಂದು ಗೋಗರೆದನು. ಆಗ ಗುರುಗಳು ಶಿಷ್ಯನ ಈ ಮಾತುಗಳನ್ನು ಕೇಳಿ ಬ್ರಾಹ್ಮಣನಿಗೆ ಶಿಷ್ಯನಲ್ಲಿ ತಪ್ಪೇನು ಕಾಣಿಸದೆ ಹೋದರು. ಅದು ಮತ್ತೊಬ್ಬರ ಪ್ರೇರಣೆಯಿಂದಾದ ಪಾಪ ಎಂಬುದು ವಿಧಿವತವಾಯಿತು. ಅವನು ಮಾತನಾಡಿ, ಅಯ್ಯ ಶಿಷ್ಯ, ನೀನು ಹೇಳಿದುದನ್ನು ಕೇಳಿದೆ. ನನ್ನ ಮಗಳು ಆ ಕಾರ್ಯವನ್ನು ಮಾಡಿ ತಾನು ಪಾಪಿಯಾಗುವುದರ ಜೊತೆಗೆ ನಿನ್ನನ್ನು ಪಾಪಿಯಾಗಿಸಿದಳು. ಈಗ ನಿನ್ನ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಎಂದರೆ ನೀನು ಈಗಿಂದೀಗಲೇ ಗಂಗಾ ನದಿ ತೀರಕ್ಕೆ ಹೋಗಿ 12 ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸು. ಇದರಿಂದ ನೀನು ಮಾಡಿದ ಪಾಪ ನಾಶವಾಗಿ ಒಳ್ಳೆಯದಾಗುವುದು ಎಂದು ಹೇಳಿ ಶಿಷ್ಯನಿಗೆ ಆಶೀರ್ವದಿಸಿ ಕಳುಹಿಸಿಕೊಟ್ಟನು. ಬ್ರಾಹ್ಮಣ ಶಿಷ್ಯನು ತಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತ ಅರ್ಥವಾಗಿ ಗುರುಗಳ ಸಲಹೆಯಂತೆ ಗಂಗಾ ನದಿ ತೀರವನ್ನು ಕುರಿತು ಹೊರಟು ಬರುತ್ತಿರಬೇಕಾದರೆ ಮಾರ್ಗದಲ್ಲಿ ಒಂದು ವೃಕ್ಷಾಶ್ರಮವನ್ನು ಕಂಡನು. ಬಹುದೂರ ನಡೆದು ಬಂದಿದ್ದ ಅವನು ಆಯಾಸ ಪರಿಹಾರಕ್ಕಾಗಿ ಆಶ್ರಮವನ್ನು ಹೊಕ್ಕನು. ಅಲ್ಲಿ ಒಬ್ಬ ಮುನೀಶ್ವರನು ಮಾಘ ಪುರಾಣವನ್ನು ಪಠಿಸುತ್ತಿದ್ದನು. ಮಾಘಸ್ನಾನ ಮಾಡಿ ಬಂದ ಋಷಿಗಳು ತಮ್ಮ ಹೆಂಡತಿ ಮಕ್ಕಳೊಡನೆ ತನ್ಮಯತೆಯಿಂದ ಮಾಘಪುರಾಣ ಕೇಳುತ್ತಿದ್ದರು. ಬ್ರಾಹ್ಮಣ ಶಿಷ್ಯನು ಕೆಲ ಸಮಯದ ನಂತರ ಮುನೀಶ್ವರನಿಗೆ ನಮಸ್ಕರಿಸಿ, ಮುನಿಗಳೇ, ಇಲ್ಲಿ ನೀವೆಲ್ಲ ಆಚರಿಸುತ್ತಿರುವ ವ್ರತ ಹಾಗೂ ಅದರಿಂದ ದೊರಕುವ ಫಲ ಕುರಿತು ಹೇಳುವಿರಾ? ನನಗೂ ಅದನ್ನು ತಿಳಿಯುವ ಹಂಬಲವಾಗಿದೆ ಎಂದನು. ಆಗ ಮುನೀಶ್ವರರು ಬ್ರಾಹ್ಮಣ ಶಿಷ್ಯನು ಕೋರಿದುದನ್ನು ಮನಗಂಡು ಅವನಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಹೇಳತೊಡಗಿದರು. ಅಯ್ಯ ಬ್ರಾಹ್ಮಣ, ನೀನು ಈ ಆಶ್ರಮದಲ್ಲಿ ಆಚರಿಸುತ್ತಿರುವ ವ್ರತ ಕುರಿತು ಹೇಳುವುದು ನಿನ್ನ ಭಾಗವತ ದೈವ ಪ್ರೀತಿಯನ್ನು ತೋರುತ್ತದೆ. ಬಹಳ ಸಂತೋಷ. ನಾವು ಇಲ್ಲಿ ಮಾಘ ಮಾಸದಲ್ಲಿ ಆಚರಿಸಬೇಕಾದ ವ್ರತವನ್ನು ಆಚರಿಸುತ್ತಿದ್ದೇವೆ. ಮಾಘ ಮಾಸ 12 ಮಾಸಗಳಲ್ಲಿ ಒಂದಾಗಿದ್ದು ಈ ಮಾಸದಲ್ಲಿ ಮಾಡುವ ಪವಿತ್ರ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಅದೇನೆಂದರೆ ಪ್ರತಿನಿತ್ಯವೂ ಲೋಕವನ್ನು ಬೆಳಗುವ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯವಾಗುತ್ತಿರುವ ಸಮಯದಲ್ಲಿ ಯಾರು ಶಿರದಿಂದ ಪಾದದವರೆಗೂ ಚಳಿ ಹಿಮ ಎನ್ನದೆ ಹರಿ ಧ್ಯಾನಾಸಕ್ತನಾಗಿ ಸ್ನಾನ ಮಾಡುವನು ಅವನು ವೈಕುಂಠಾಧಿಪತಿಯಾದ ಮಹಾವಿಷ್ಣುವಿಗೆ ಸಮೀಪನಾಗುವವನು. ಈ ಮಾಸದಲ್ಲಿ ಸ್ನಾನವಗೈದ ನಿರ್ದೋಷವಾಗಿ ಈ ಶ್ರೀಹರಿಯನ್ನು ಪೂಜಿಸಿ ಇಡೀ ತಿಂಗಳು ಮಾಘ ಮಾಸ ಮಹಾತ್ಮೆಯನ್ನು ಕೇಳುತ್ತಾ ವ್ರತದ ಆಚರಣೆಯಲ್ಲಿ ತೊಡಗುವವನು ಅವನು ಶ್ರೀಹರಿಯ ಲೋಕವನ್ನು ಸೇರುವವನು.
ಚಿನ್ನವನ್ನು ಕದಿಯುವುದು, ಮದ್ಯಪಾನ ಮಾಡುವುದು, ಗುರುತಲ್ಪಗಮನ, ಬ್ರಹ್ಮಹತ್ಯೆ ಹಾಗೂ ಇವೆಲ್ಲವನ್ನು ಮಾಡುವವರ ಸಹವಾಸ ಇವು ಪಂಚಮಹಾಪಾತಕಗಳೆನಿಸಿವೆ. ಅಲ್ಲದೆ ಮಾಘಸ್ನಾನ ಮಾಡದಿರುವವನು, ಅಸತ್ಯವನ್ನು ನುಡಿಯುವವನು, ಪರಸ್ತ್ರೀಯರಲ್ಲಿ ಆಸಕ್ತನು, ಸಜ್ಜನರನ್ನು ನಿಂದಿಸುವವನು, ಕಾಸಿಗಾಗಿ ಕನ್ನೆ, ಹಸು ಕುದುರೆಗಳನ್ನು ಮಾರುವವನು, ಉಪಯೋಗಿಯಾದ ಕೆರೆ ಕಾಲುವೆಗಳನ್ನು ಇಲ್ಲದಂತೆ ಮಾಡುವವನು, ಇವರೆಲ್ಲರ ಸಹ ಪಂಚ ಮಹಾಪಾತಕಗಳನ್ನು ಮಾಡಿದವರಿಗೆ ಸಮನಾಗುವವರು. ಇನ್ನೂ ಹೇಳುವುದಾದರೆ ಬ್ರಾಹ್ಮಣನೊಡನೆ ಜಗಳ ಆಡುವವನು ದೈವದ್ರೋಹಿಯು, ಚಾಂಡಾಲರ ಸ್ನೇಹ ಮಾಡುವ ಬ್ರಾಹ್ಮಣನು, ದುರ್ಜನರ ಸಹವಾಸ ಮಾಡುವವನು ಇವೆಲ್ಲರ ಪಂಚಮಹಾಪಾತಗಳನ್ನು ಮಾಡಿದವರಿಗೆ ಸಮನಾಗುವವನು. ಮಾಘಮಾಸದಲ್ಲಿ ಮಾಘಸ್ನಾನವನ್ನು ಬಿಟ್ಟವನಿಗೆ, ಪಾತಕಗಳನ್ನು ಮಾಡಿದವರಿಗೆ ಸುತ್ತಿಕೊಳ್ಳುವಂತೆ ಪಾಪಗಳು ಸುತ್ತಿಕೊಳ್ಳುವವು. ಮಾಘ ಪುರಾಣವನ್ನು ಆಲಿಸದ ಮಾನವರು ಗೋಹತ್ಯೆ ಮಾಡಿದ ಪಾಪ ಅನುಭವಿಸುವವರು ಸಮನಾಗುವವರು. ಆದುದರಿಂದ ಸಜ್ಜನರಾದವರು, ತಿಳುವಳಿಕೆ ಉಳ್ಳವರು ಮಾಘಸ್ನಾನವನ್ನು ಆಚರಿಸಿ ಇಹಲೋಕದಲ್ಲಿ ಸುಖಿಗಳಾಗಬೇಕು. ನೀವು ಇಲ್ಲಿ ಯಾವ ವ್ರತ ಮಾಡುತ್ತಿರುವಿರಿ ಎಂದು ಕೇಳಿದೆಯಲ್ಲ, ಇದು ಮಾಘಮಾಸದ ವ್ರತ. ಈ ಮಾಸಕ್ಕೆ ಶ್ರೀಹರಿಯೇ ಅಧಿದೇವತೆಯಾಗಿದ್ದು, ಮಾಘಸ್ನಾನ ಕೈಗೊಂಡವರಿಗೆ ಫಲಗಳನ್ನು ಕೊಡುವವನು ಅವನೇ. ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸುವವರು ಶ್ರೀಹರಿ ಸಾಯುಜ್ಯವನ್ನು ಪಡೆಯುವವನು. ಮಾಘಪುರಾಣವನ್ನು ಕೇಳಿದ ನಂತರ ಬ್ರಾಹ್ಮಣರಿಗೆ ದಾನ ಕೊಟ್ಟು ಭೋಜನ ಮಾಡಿಸಬೇಕು. ಮಾಘಮಾಸ ವ್ರತ ಕೈಗೊಳ್ಳುವವನು ಕಂದಮೂಲ, ಹಣ್ಣು ಹಂಪಲುಗಳನ್ನು ಸೇವಿಸಬೇಕು. ಮಾಘಮಾಸದ ವ್ರತ ಸಾಂಗವಾಗಿ ನೆರವೇರಿದ ಬಳಿಕ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಬ್ರಾಹ್ಮಣರನ್ನು ಕರೆದು ಭೋಜನ ನೀಡಬೇಕು. ಈ ವ್ರತವನ್ನು ಕೈಗೊಂಡವನಿಗೆ ಪಾಪಗಳು ಹತ್ತಿರ ಸುಳಿಯುವುದಲ್ಲದೆ ಅವನಿಗೆ ಪುನರ್ಜನ್ಮ ಇರುವುದಿಲ್ಲ. ಆತ ಸದಾ ಸುಖಿಯಾಗಿರುವನು. ಕಡೆಗೆ ಇಡೀ ತಿಂಗಳು ಸ್ನಾನ ಮಾಡಲಾಗದೆ ಕಡೆಯ ಪಕ್ಷ 3 ದಿನಗಳು ಸ್ನಾನ ಮಾಡಿ ಪುರಾಣ ಕೇಳಿದರೂ ಪಾಪಗಳು ಬಿಟ್ಟು ಹೋಗುವವು. ಪುನರ್ಜನ್ಮವಿಲ್ಲದೆ ಇಹಲೋಕದ ಬಂಧನಗಳಿಂದ ವಿಮುಕ್ತನಾಗುವವನು. ಮುನೀಶ್ವರರು ಹೇಳುವುದನ್ನು ಕೇಳಿ ಪಾವನನಾಗಿ ಬ್ರಾಹ್ಮಣನ ಶಿಷ್ಯ ಅಲ್ಲಿಂದ ಹೊರಟು ಗಂಗಾ ನದಿ ತೀರವನ್ನು ಸೇರಿದನು. ಮಾಘಮಾಸದ ಕಡೆಯ 3 ದಿನಗಳು ಮಾಘಸ್ನಾನ ಮಾಡಿದನು. ಬಳಿಕ ತನ್ನ ಗುರುಗಳು ಹೇಳಿದಂತೆ 12 ವರ್ಷಗಳ ಕಾಲ ಚಳಿ, ಮಳೆ, ಗಾಳಿ, ಬಿಸಿಲುಗಳು ಎನ್ನದೆ ಮಹಾ ತಪಸ್ಸನ್ನು ಆಚರಿಸುತ್ತಾ ಶಂಖಚಕ್ರ ಗದಾಪಾಣಿಯು ಸಹಸ್ರ ಸಮಾನ್ವಿತನೂ ಆದ ಮಹಾವಿಷ್ಣುವಿನಲ್ಲಿ ಧ್ಯಾನಾಸಕ್ತನಾದನು. ಇದರಿಂದ ಅವನು ಮಾಡಿದ ಪಾಪಗಳು ದೂರವಾಗಿ ನಿರ್ಮಲನಾಗಿ ಶ್ರೀಹರಿಯ ಸಾಯುಜ್ಯವನ್ನು ಸೇರಿದನು. ಪಾರ್ವತಿ, ಇಲ್ಲಿಗೆ ನಿನ್ನ ಸಂಶಯ ಪರಿಹಾರವಾಯಿತಲ್ಲವೇ? ಇದೆಲ್ಲವೂ ಸಹ ಮಾಘಮಾಸದ ಫಲವೇ ಆಗಿದೆ. ಅಂದರೆ ಬ್ರಾಹ್ಮಣನ ಶಿಷ್ಯನು ಸಹ ಮಾಘಸ್ನಾನದಿಂದ ತನ್ನ ಪಾಪದಿಂದ ವಿಮುಕ್ತನಾದನು. ಹೀಗೆ ಮಾಘಸ್ನಾನ ಮಾಡಿದವನ ಸಂಕಷ್ಟಗಳು ದೂರವಾಗಿ ಭಗವಂತನ ಅನುಗ್ರಹ ದೊರೆತು ವೈಕುಂಠ ಲೋಕವನ್ನು ಸೇರುವವನು ಎಂದು ಪರಮೇಶ್ವರನು ತನ್ನ ಅರ್ಧಾಂಗಿ ಗಿರಿಜೆಗೆ ಹೇಳಿದನು. ಇಲ್ಲಿಗೆ ಮಾಘಮಾಸದ 3ನೇ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಸ್ನೇಹಿತರೆ. ನಾಳೆ 4ನೇ ಅಧ್ಯಾಯ, ಹೆಣ್ಣು ನಾಯಿ ಮುಕ್ತಿ ಪಡೆದ ಒಂದು ಕತೆ. ತುಂಬಾ ಸುಂದರವಾದ ಒಂದು ಕತೆ. ನಾಳಿನ ಈ ಸಂಚಿಕೆಯಲ್ಲಿ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಪೌರಾಣಿಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಮಸ್ಕಾರ.